ಕಂಪ್ಲೀಟ್ ಬೋರ್ಡ್ ಎಕ್ಸಾಮ್ ಟೀಚಿಂಗ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಟೀಚಿಂಗ್ ನಮ್ಮಲ್ಲಿ ಅವೈಲಬಲ್ ಇದೆ. ಕೈಂಡ್ಲಿ ಡೌನ್ಲೋಡ್ ಫಿಸಿಕ್ಸ್ ಪೆಪ್ ಟಾಕ್ ಆಪ್ ಟುಡೇ ಅಂಡ್ ಆಲ್ ದ ಕೋರ್ಸಸ್ ಆರ್ ಅವೈಲಬಲ್ ಅಟ್ ವೆರಿ ಅಫೋರ್ಡಬಲ್ ಪ್ರೈಸಸ್. ಈ ಕ್ವಶನ್ ಅನ್ನ ನೀಟ್ 2010 ನಲ್ಲಿ ಕೇಳ್ತಾ ಇದ್ದಾರೆ. ಸೊ ದ ಎನರ್ಜಿ ಆಫ್ ಆನ್ ಹೈಡ್ರೋಜನ್ ಆಟಮ್ ಇನ್ ದ ಗ್ರೌಂಡ್ ಸ್ಟೇಟ್ ಇಸ್ -13.6 eV. The energy of He plus ion in the first excited state will be ಅಂತ ಕೇಳ್ತಾ ಇದ್ದಾರೆ. ನಮಗೆ ಯೂಶಲಿ ಗೊತ್ತಿರೋ ಫಾರ್ಮುಲಾ ಏನು? n ಸ್ಟೇಷನರಿ ಆರ್ಬಿಟ್ಗೆ E of n is equal to -13.6 eV by n square. ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾನ ನಾನು ಫಾರ್ಮುಲಾ ಶೀಟಲ್ಲಿ ಕೊಟ್ಟಿದ್ದೀನಿ ಅಲ್ವಾ? ದಿಸ್ ಫಾರ್ಮುಲಾ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಹೈಡ್ರೋಜನ್. ಆಯಿತಾ? ಇವಾಗ ಅವರು ಕೇಳ್ತಾ ಇರೋದು ಹೀಲಿಯಂ. He ಪ್ಲಸ್ ಅಯಾನ್ ಅಂದರೆ ಹೀಲಿಯಂ ಅಯಾನ್ ಅಂತ ಕೇಳ್ತಾ ಇದ್ದಾರೆ. ಆಯಿತಾ? ಹೀಲಿಯಂ ಅಯಾನ್ಗೆ ಅಟಾಮಿಕ್ ನಂಬರ್ ಏನಿರುತ್ತೆ? Z ವ್ಯಾಲ್ಯೂ 2 ಇರುತ್ತೆ. ಆಯಿತಾ? ಸೊ ಆವಾಗ ಈ ಫಾರ್ಮುಲಾನ ಅಪ್ಲಿಕಬಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಒಂದು ಜನರಲ್ ಫಾರ್ಮುಲಾ ಕೊಡ್ತೀನಿ. E of n is equal to, ಸ್ವಲ್ಪ ಕ್ಲೀನಾಗಿ ಬರೆಯೋಣ, E of n is equal to Z square into -13.6 eV by n square. ಏನು? ಇಲ್ಲಿ ಅಟಾಮಿಕ್ ನಂಬರ್ ಸ್ಕ್ವೇರ್ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಜನರಲ್ ಫಾರ್ಮುಲಾ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ತುಂಬ ರಿಮೆಂಬರಿಂಗ್ ಥರದ್ದು ಕ್ವಶನ್ಸ್ನ ನಾನು ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಈ ಥರದ್ದು ಒಂದೊಂದು ಸತಿ ಒಂದೊಂದು ಥರ ಟೈಪ್ ಕ್ವಶನ್ನು ಕೇಳ್ತಾ ಇದ್ದಾರೆ. ನಾವು ಎಲ್ಲ ಟೈಪ್ ಕ್ವಶನ್ನು ಕವರ್ ಮಾಡಿಬಿಟ್ರೆ ಇದೇ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ನೀಟಲ್ಲಿ ಕೇಳಿರ್ಬೋದು ಅಥವಾ ಇದನ್ನೇ CETಲಿ ನೆಕ್ಸ್ಟ್ ಕೇಳ್ತಾರೆ ಅಷ್ಟೇ, ಏನೂ ವ್ಯತ್ಯಾಸ ಇರೋದಿಲ್ಲ. ಆಯಿತಾ? ಇವಾಗ ಹೈಡ್ರೋಜನಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ? ದ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್ ಇನ್ ದ ಗ್ರೌಂಡ್ ಸ್ಟೇಟ್. ಸೊ ಗ್ರೌಂಡ್ ಸ್ಟೇಟ್ ಅಂತ ಹೇಳಿದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಗ್ರೌಂಡ್ ಸ್ಟೇಟ್ ಅಂತ ಹೇಳಿದ್ರೆ ದ ವ್ಯಾಲ್ಯೂ ಆಫ್ n ವಿಲ್ ಬಿ ಈಕ್ವಲ್ ಟು 1. ಹಾಗಾಗಿ E1 is equal to -13.6 eV. ಸೊ ಗ್ರೌಂಡ್ ಸ್ಟೇಟಲ್ಲಿ ಇದ್ದಾಗ ಅದಕ್ಕೆ ಇದು ಹಿಂಗೆ ಬರ್ತಾ ಇರೋದು, ಡಿವೈಡೆಡ್ ಬೈ 1 ಸ್ಕ್ವೇರ್ ಆಗುತ್ತೆ ಅಷ್ಟೇ. ಸಿಂಪಲ್ಲು. ಹೈಡ್ರೋಜನ್ಗೆ ಇದನ್ನೇ ಯೂಸ್ ಮಾಡೋದು. ಇವಾಗ ಹೀಲಿಯಮ್ಗೆ ಹಾಗಾದರೆ ಫಸ್ಟ್ ಎಕ್ಸೈಟೆಡ್ ಸ್ಟೇಟಲ್ಲಿ ಎನರ್ಜಿ ಕೇಳ್ತಾ ಇದ್ದಾರೆ. ಕರೆಕ್ಟಾ? ನೋಡಿ, ಫಾರ್ ಹೀಲಿಯಮ್ the value of Z is equal to 2. ಕರೆಕ್ಟಾ? ಇವಾಗ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳಿದ್ರೆ ಗ್ರೌಂಡ್ ಸ್ಟೇಟ್ಗೆ n is equal to 1 ತಗೊಳ್ಬೇಕು. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ ಇಮಿಡಿಯೇಟ್ ನೆಕ್ಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ ಇದಕ್ಕೆ +1 ಆ್ಯಡ್ ಮಾಡಿದ್ರೆ n is equal to 2 ಅಂತ ಆಗುತ್ತೆ. ಇವಾಗ ಈ ಫಾರ್ಮುಲಾದಲ್ಲಿ Z ಜಾಗದಲ್ಲಿ ನಾನು 2 ಸ್ಕ್ವೇರ್ ಅಂತ ಹಾಕ್ತೀನಿ, n ಜಾಗದಲ್ಲಿ ಅಗೇನ್ 2 ಸ್ಕ್ವೇರ್ ಅಂತ ಆಗುತ್ತೆ. ವಿಚ್ ಇಂಪ್ಲೈಸ್ ದ ಎನರ್ಜಿ ಆಫ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಆಫ್ He ಪ್ಲಸ್ ಅಯಾನ್ ವಿಲ್ ಬಿ Z ಸ್ಕ್ವೇರ್. ಸೊ Z ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ಇಂಟು -13.6 eV ಬೈ n ಸ್ಕ್ವೇರ್ ಇಸ್ ಅಗೇನ್ 2 ಸ್ಕ್ವೇರ್. ನೋಡಿ, ಇದು ಎರಡು ಇಲ್ಲೇ ಕ್ಯಾನ್ಸಲ್ ಆಗೋಗ್ತವೆ. ಸೊ ಉಳಿಯೋದೇನು? -13.6 eVನೇ ಉಳಿಯುತ್ತೆ. ಸೊ ನೋಡಿ, -13.6 eV. ಆಪ್ಷನ್ ಎ ಇಟ್ ಸೆಲ್ಫ್ ಇಸ್ ದ ರೈಟ್ ಆನ್ಸರ್. ಸೊ ನಾವು ಇದೇ ಫಾರ್ಮುಲಾನ ಹೀಲಿಯಮ್ಗೆ ಹಾಕಕ್ಕೆ ಹೋದರೆ, ಸೊ -13.6 ಅಂತ ಹಾಕ್ತೀರಾ, eV ಅಂತ ಹಾಕ್ತೀರಾ, ಡಿವೈಡೆಡ್ ಬೈ ಫಸ್ಟ್ ಎಕ್ಸೈಟೆಡ್ ಸ್ಟೇಟನ್ನು n is equal to 2 ಅಂತ ತೊಗೊಂಡು 2 ಸ್ಕ್ವೇರ್ 4 ಅಂತ ಆಗುತ್ತೆ. ಸೊ 3 ಪಾಯಿಂಟ್ ಸಮಥಿಂಗ್ ಅಂತ ನಿಮ್ಗೆ ಆಪ್ಷನ್ ಬರಬಹುದು ಆನ್ಸರು. ಅಲ್ಲಿ ಅದು ಆಪ್ಷನ್ ಕೊಟ್ಟಿರ್ತಾರೆ. ಈ ಸತಿ ಏನೋ ಇದರಲ್ಲಿ ಕೊಟ್ಟಿಲ್ಲ. ಸೊ ಈ ಥರದ್ದು ಸ್ವಲ್ಪ ಟೀಚರ್ಸ್ ಥಿಂಕ್ ಮಾಡಿದ್ರೆ ಖಂಡಿತ ಈ ಥರದ್ದೊಂದು ಪ್ರಾಬ್ಲಮ್, ಈ ಥರದ್ದು ಒಂದು ಸಣ್ಣ ಮಿಸ್ಟೇಕ್ ಮಾಡ್ತೀರಾ ಅಂದರೆ ಆ ಆಪ್ಷನನ್ನು ನಿಮಗೆ ಖಂಡಿತ ಕೊಟ್ಟಿರ್ತಾರೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಯಾವ ಫಾರ್ಮುಲಾವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಿಮಗೆ ನೆನಪಿರಲಿ. ಕಂಪ್ಲೀಟ್ ಬೋರ್ಡ್ ಎಕ್ಸಾಮ್ ಟೀಚಿಂಗ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಟೀಚಿಂಗ್ ನಮ್ಮಲ್ಲಿ ಅವೈಲಬಲ್ ಇದೆ. Kindly download Physics Pep Talk app today and all the courses are available at very affordable prices.